ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ಜನವರಿ 18, 2026 ಡೇಟ್ ನಿಮ್ಗೆಲ್ಲ ನೆನಪಿದೆ. ಈ ದಿನ BBK2 ಬಿಗ್ ಬಾಸ್ ಕನ್ನಡ 12ರ ಫಿನಾಲೆ ನಡೆದ ದಿನ. ಸೊ ಅಲ್ಲಿಂದ 113 ದಿನಗಳ ಕಾಲ ಕಲರ್ಸ್ ಕನ್ನಡದಲ್ಲಿ ಈ ಬಿಗ್ ಬಾಸ್ ಅನ್ನೋ ಪ್ರೋಗ್ರಾಂ ಪ್ರಾರಂಭ ಆಗ್ತಿತ್ತು, ಪ್ರಸಾರ ಆಗ್ತಾ ಇತ್ತು. ಈ ಪ್ರಸಾರ ಆಗೋ ಸಂದರ್ಭದಲ್ಲಿ ಗಿಲ್ಲಿ ಮತ್ತಿತರ ಅಲ್ಲಿದ್ದಂತ 18-20 ಜನ ಕಂಟೆಸ್ಟೆಂಟ್ಗಳು ಅವರು ಆಡ್ತಿದ್ದ ಹಾರಾಟ, ತೂರಾಟ, ಕೀರಾಟ, ಕಿರ್ಚಾಟ, ನೂಕು ನುಗ್ಲು, ಜಗಳ, ಕೆಟ್ಟ ಮಾತುಗಳು ಬೈಯೋದು ಇವೆಲ್ಲ ಸೇರ್ಕೊಂಡು ಎಂಟರ್ಟೈನ್ಮೆಂಟ್ ಅಂತೂ ಸಿಗ್ತಾ ಇತ್ತು. ಯಾರಿಗೆ? ಇದನ್ನ ತುಂಬಾ ಬಿಸ್ನೆಸ್ ಅಲ್ಲಿ ಡೀಪ್ ಆಗಿರೋರು, ಪ್ರೊಫೆಷನಲ್ ಅಲ್ಲಿ ವೃತ್ತಿಪರರಾಗಿರೋ ಯಾರು ನೋಡಲ್ಲ. ಎಲ್ಲರ ಫೋನಲ್ಲಿ, ಎಲ್ಲರ ಕೈಯಲ್ಲಿ ಫೋನ್ ಇರೋದೀಗ ಸ್ಟೂಡೆಂಟ್ಸ್ ಹತ್ರ, ಕಾಲೇಜ್ ಸ್ಟೂಡೆಂಟ್ಸ್ ಹತ್ರ, ಇನ್ನು ಸ್ವಲ್ಪ ಪ್ರೊಫೆಷನ್ಗೆ ಹೋಗಿ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅನ್ಕೊಳ್ಳೋರ ಹತ್ರ, ಹೆಚ್ಚಿನ ಗೃಹಿಣಿಯರ ಹತ್ರ, ಜೊತೆಗೆ ನಮ್ಮ ಸ್ಟೂಡೆಂಟ್ಸ್ ಹತ್ರ. ಇವರೆಲ್ಲ 113 ದಿನಗಳ ಕಾಲ ನಿರಂತರವಾಗಿ ಈ ಬಿಗ್ ಬಾಸ್ ಗುಂಗಲ್ಲೇ ಇದ್ಬಿಟ್ಟು ಅನ್ನೋದು ನಮ್ಗೆಲ್ಲ ಗೊತ್ತಿರೋ ವಿಚಾರ. ಆ ಪ್ರತಿಯೊಂದು ಚಿಕ್ಕ ಮಗುವಿಂದ ಹಿಡಿದು ದೊಡ್ಡ ಮಗುವರೆಗೂ ಕೂಡ ದೊಡವ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ, ಕೊತ್ತಿಮರಿ ಬೀಜ, ಸಾರ್ಗಕ್ಕ ಸೊಪ್ಪು, ನೀವಿಬ್ರು ಮಾಡಿದ ತಪ್ಪು ಅನ್ನೋದು ಎಷ್ಟು ಮಟ್ಟಿಗೆ ವೈರಲ್ ಆಗಿ ಮಕ್ಕಳು ಮನಸ್ಸಲ್ಲಿ ಅಚ್ಚಳಿದೆ ಉಳಿದ್ಬಿಟ್ಟಿತ್ತು ಅಂದ್ರೆ ಆ ತರದ ಒಂದು ಪರಿಣಾಮನ ಈ ತರ ಚಾನೆಲ್ಗಳು ಮಕ್ಕಳ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಮತ್ತೆ ಯುವಕರ ಮೇಲೆ ಬೀರ್ತಾ ಇದೆ. ಜನವರಿ 18 ಫಿನಾಲೆ ನಡೆದು ಇವತ್ತಿಗೆ ಕೇವಲ 5 ತಿಂಗಳಾಗಿದೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 8ನೇ ತಾರೀಕು ಇವತ್ತು. ಇದಕ್ಕಿಂತ ಮುಂಚೆನೇ ಎಲ್ಲ ಪ್ರಾರಂಭ ಆಗಿದೆ. ಕೇವಲ 5 ತಿಂಗಳಲ್ಲಿ ಇನ್ನೊಂದು ಎಂಟರ್ಟೈನ್ಮೆಂಟ್ ಈವೆಂಟ್ ನಡೆದಿತ್ತು. ಅದು ಟಾಟಾ IPL ಸೀಸನ್ 19. ಇಲ್ಲೂ ಕೂಡ RCB 2ನೇ ಬಾರಿ ಕಪ್ ಗೆದ್ದಿದ್ದಾಗಿ ಮತ್ತೆ ಅದೇ ವಿದ್ಯಾರ್ಥಿಗಳು, ಗೃಹಿಣಿಯರು ಪ್ಲಸ್ ನಮ್ಮ ಉದ್ಯೋಗ ನಿರುದ್ಯೋಗಿಗಳಿರ್ಬೋದು ಅಥವಾ ಯುವಕರಿರ್ಬೋದು, ಇವರೆಲ್ಲರೂ ಕೂಡ ಈ IPL ನಲ್ಲಿ ಮುಳುಗಿ ಮತ್ತೆ ಎಂಟರ್ಟೈನ್ಮೆಂಟ್ ಅಲ್ಲಿ ಮುಳುಗೋಗ್ಬಿಟ್ಟಿದ್ರು. ಈಗ ಮತ್ತೆ ಜೂನ್ ತಿಂಗಳು ಪ್ರಾರಂಭ ಆಗಿದೆ. ಈಗ ಬಿಗ್ ಬಾಸ್ ಸೀಸನ್ 13 ಕನ್ನಡ ವರ್ಷನ್ ಪ್ರಾರಂಭ ಆಗ್ತಿದೆ. ಈಗ ಈ ಬಾರಿ ಸ್ಥಳೀಯರಿಗೆ ಮತ್ತೆ ಸ್ಥಳೀಯವಾಗಿ ಆಕ್ಟಿವ್ ಆಗಿರೋರಿಗೆ, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋರಿಗೆ, ಯಾರು ಆಯ್ಕೆನ ಬಯಸಿ ಅವಕಾಶ ಬಯಸಿ ಬರ್ತೀರೋ ಎಲ್ಲರಿಗೂ ಅವಕಾಶ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ ಕಲರ್ಸ್ ಕನ್ನಡದವರು. ಇದಕ್ಕೆ ನಮ್ಮ ಯುವಕರೆಲ್ಲ ಸಜ್ಜಾಗ್ತಿದ್ದಾರೆ. ಕನ್ಸರ್ನ್ ಏನು? ಇದನ್ನೇ ಮಾಡ್ತಾ ಕೂತ್ಕೊಂಡ್ರೆ ಮಕ್ಕಳು ಓದೋದು ಯಾವಾಗ? ವಿದ್ಯಾರ್ಥಿಗಳು ತಮ್ಮ ಕರಿಯರ್ ಕಟ್ಕೊಳ್ಳೋದು ಯಾವಾಗ? ಈ ತರದೊಂದು ಡೈವರ್ಷನ್ ಸೊಸೈಟಿಲಿ ಬಂದಾಗ ಮಕ್ಕಳು ಆಗ್ಲಿ, ವಿದ್ಯಾರ್ಥಿಗಳಾಗ್ಲಿ, ಯುವಕರಾಗ್ಲಿ, ಗೃಹಿಣಿಯರಾಗ್ಲಿ ತಮ್ಮ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಿದ್ಯಾ? ಸಮಾಜಮುಖಿಯಾಗಿ ಯೋಚನೆ ಮಾಡೋದು ಬೇಡವಾ? ಯಾಕೆ ಯಾವುದೇ ವಿದ್ಯಾರ್ಥಿ ಪರ ಸಂಘಟನೆಗಳು ಇದನ್ನ ಪ್ರಶ್ನೆ ಮಾಡ್ತಿಲ್ಲ? ಯಾವುದೋ ಒಬ್ಬ ಕರ್ನಾಟಕ ರಕ್ಷಣಾ ವೇದಿಕೆ ಕಂಟೆಸ್ಟೆಂಟ್ಗಳು ನಾವು ಅವರಿಗೆ ಅವಮಾನ ಆಗ್ತಿದೆ ಅಂತ ಹೇಳ್ಬಿಟ್ಟು ಆ ಬಿಗ್ ಬಾಸ್ ಮನೆ ಹತ್ರ ಹೋಗಿ ಸ್ಟ್ರೈಕ್ ಮಾಡಿದಂತ ಕನ್ನಡ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಸಮಾಜಮುಖಿಯಾಗಿ ಚಿಂತನೆ ಮಾಡ್ತಕ್ಕಂಥ ಸಂಘಟನೆಗಳು ಯಾಕೆ ಇದಕ್ಕೆಲ್ಲ ಪ್ರತಿಭಟನೆ ತೋರ್ತಾ ಇಲ್ಲ, ಪ್ರತಿರೋಧ ವ್ಯಕ್ತಪಡಿಸ್ತಿಲ್ಲ? 3 ನಿಮಿಷಗಳ ವಿಡಿಯೋ ಮಾಡಿ ಒಂದು ರಿಕ್ವಿಸಿಷನ್ ಮಾಡಿ ಯೂಟ್ಯೂಬ್ ಅಲ್ಲಿ ಬಿಡಿ ಅಥವಾ ನಮಗೆ ಕಳಿಸ್ಕೊಡಿ ಅಂತ ಹೇಳ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈಗಾಗಲೇ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಬಿಗ್ ಬಾಸ್, ನಾನು ಯಾಕೆ ಬಿಗ್ ಬಾಸ್ಗೆ ಬರಬೇಕು ಅಂದ್ರೆ ಹಿಂಗೆ ಹಂಗೆ ಅಂತ ಹೇಳ್ಬಿಟ್ಟು. ಇನ್ನು ಕಲರ್ಫುಲ್ ಡಿಸೈನ್ ವಿಡಿಯೋ ಮಾಡೋರಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಯಾವುದೋ ಎಂತದ ಕಿಪ್ಪಿ ಕೀರ್ತಿ ಅಂತನೋ, ಕಪ್ಪೆ ಗುಂಡ ಅಂತನೋ, ಅಮಕು ಡುಮುಕು ಅಂತನೋ, ಅಥವಾ ಅನ್ಕೊಂಡು ಈ ತರದವರೆಲ್ಲ ವಿಚಿತ್ರವಾಗಿ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಬಿಟ್ರಂತೂ ಅದು ನೋಡಕ್ಕೆ ಆಯ್ತಿಲ್ಲ. ಒಳ್ಳೆ ಗಂಗಾರಂಗ ಅಂತಿದ್ರೆ ಹುಚ್ಚಿ ತಲೆ ಕೆರ್ಕೊಂಡು ಎಂತೆಂತ ವೇಷ ಹಾಕೊಂಡು ಈ ತರದ ವಿಡಿಯೋಗಳನ್ನೆಲ್ಲ ಮಾಡಿ ಕೋಟ್ಯಾಂತರ ಈ ಆಸ್ಪಿರೆಂಟ್ಸ್ ಇಲ್ಲಿಗೆ ತಂದು ಬಿಟ್ರೆ ಈ ಇನ್ಸ್ಟಾಗ್ರಾಮ್ ಕತೆ ಏನಾಗ್ಬೇಡ. ಇದನ್ನ ನೋಡ್ತಕ್ಕಂತ ಸೋಷಿಯಲ್ ಮೀಡಿಯಾದ ಏನ್ ಕತೆ ಆಗುತ್ತೆ? ಈ ಸೋಷಿಯಲ್ ಮೀಡಿಯಾದಿಂದ ಏನಾದ್ರೂ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಕಾಯ್ತಿರ್ತಕ್ಕಂಥ ಎಷ್ಟೋ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಈಗ ಈ ತರ 3 ನಿಮಿಷದ ವಿಡಿಯೋಗಳನ್ನೆಲ್ಲ ಮಾಡಿ ಇಲ್ಲಿ ಬಿಟ್ರೆ ಆ ಇನ್ಸ್ಟಾಗ್ರಾಮ್ ಕತೆ ಏನಾಗುತ್ತೆ ಸರ್? ಇಲ್ಲಿ ಬರೋರೆಲ್ಲ ಎಂತರು ಸರ್? ಓಕೆ, ನೀವಿಗೆ 18 ಜನ ಆಯ್ಕೆ ಮಾಡ್ಕೋಬೇಕಾಗಿದೆ ಬಿಗ್ ಬಾಸ್ಗೆ. ನಿಮ್ದು ಪಕ್ಕಾ ಬಿಸ್ನೆಸ್. ಆ ಬಿಸ್ನೆಸ್ ನೀವು ಮಾಡಲೇಬೇಕು. ಯಾಕಂದ್ರೆ ನಿಮ್ದು ಕೂಡ ಈ ಒಂದು ಹೊಟ್ಟೆಪಾಡಿನ ವ್ಯವಹಾರ ಆಗಿರೋದ್ರಿಂದ ಚಾನೆಲ್ಗಳ ಮೇಲೆ ಪೈಪೋಟಿ, ನೀವು ಬಿಸ್ನೆಸ್ ಮಾಡಬೇಕು, ಮಾಡಿ.
20 ಜನ 30 ಜನ ಬೇಕು ನಿಮ್ಗೆ. ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಆಕ್ಟಿವ್ ಆಗಿದ್ದಾರೆ ಅಂತ ನಿಮ್ಮ ಮುಂದೆ ಒಂದು ಏನೋ ಇನೋವೇಷನ್ ಟೀಮ್ ಇರುತ್ತೆ. ಆ ಟೀಮ್ ಬಿಟ್ಬಿಟ್ಟು ಯಾರು ಬೇಕು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್. 1 ಕೋಟಿ 2 ಕೋಟಿ ವಿಡಿಯೋಗಳು ಬಂದ್ರೆ ಅದ್ರಲ್ಲಿ ಹೆಂಗ್ ಫಿಲ್ಟರ್ ಮಾಡ್ತೀರಿ ನೀವು? ಆ ಫಿಲ್ಟರ್ ಮಾಡಿ ಯಾರ್ಯಾರನ್ನ ಹೆಂಗ್ ಕುಣಿಸ್ಬೇಕು ಅಂತ ನೀವು ನಿರ್ಧಾರ ಮಾಡ್ತೀರಿ ಅನ್ನೋದು ಮೇಲ್ನೋಟಕ್ಕೆ ನಮಗೆಲ್ಲ ಕಾಣಿಸ್ತಿದೆ. ಇದನ್ನ ಯಾಕೆ ನೀವು ಇಷ್ಟೊಂದು ರಿಸ್ಕ್ ತಗೊಂಡು, ಇನ್ನು ಮಕ್ಕಳು ಎಜುಕೇಶನ್ ಈಗಷ್ಟೇ ಸ್ಟಾರ್ಟ್ ಆಗ್ತಿದೆ, ಜೂನ್ ಇದು ಇಟ್ ಇಸ್ ಅಕಾಡೆಮಿಕ್ ಇಯರ್ ಸ್ಟಾರ್ಟಿಂಗ್ ಟೈಮ್. ಇದು ಮಕ್ಕಳನ್ನೆಲ್ಲ ಈ ತರ ದಾರಿ ತಪ್ಪಿಸೋ ಕೆಲಸ ಮಾಡ್ತಾರೆ, ನಿಜವಾಗ್ಲೂ ಸರಿಯಲ್ಲ. ಸಂಘಟನಾ ಪರ ಸಂಘಟನೆಗಳು, ಪ್ರಗತಿಪರ ಚಿಂತನೆಗಳು, ವಿದ್ಯಾರ್ಥಿ ಪರ ಸಂಘಟನೆಗಳು ಒಂದು ಸ್ವಸ್ಥ ಸಮಾಜ ಕಟ್ಟಬೇಕು ಅಂತ ಬಯಸಿರಲ್ಲ, ದಯವಿಟ್ಟು ಇದಕ್ಕೆ ಪ್ರತಿರೋಧ ವ್ಯಕ್ತಪಡಿಸಲೇಬೇಕು. ಚಾನೆಲ್ಗಳವರು ಅವರು ಪ್ರೋಗ್ರಾಮ್ ಮಾಡ್ಕೊಳ್ಳಿ, ಸಮಾಜದಲ್ಲಿ ಈ ರೀತಿಯ ಒಂದು ಅಹಿತಕರ ವಾತಾವರಣ ಕದಡಿ, ಆ ತರ ವಾತಾವರಣ ಸ್ಪ್ರೆಡ್ ಮಾಡಿ ಜನಗಳನ್ನೆಲ್ಲ ಹುಚ್ಚರಂಗ್ ಕುಣಿಸಿ. ಇನ್ನೂ ಈಗಾಗಲೇ ಪ್ರಾರಂಭ ಆಗ್ಬಿಟ್ಟಿದೆ, ನನ್ನನ್ನು ಸೆಲೆಕ್ಟ್ ಮಾಡ್ತೀರಿ, ನಾನು ಯಾಕೆ ಮಾಡಬೇಕು, ನನ್ನನ್ನು ಯಾಕೆ ಮಾಡಬಾರ್ದು, ನಾನು ಎಂಟರ್ಟೈನ್ ಮಾಡ್ತೀನಿ ಅಂತ. ಇನ್ನು ಬಣ್ಣ ಬಣ್ಣದ ಡಿಸೈನ್ಗಳೆಲ್ಲ ಬರ್ತವೆ. ಇನ್ನು ಬಿಗ್ ಬಾಸ್ ಮನೆ ಎಂತ ಹುಚ್ಚರು ಸಂತೆ ಆಗುತ್ತೋ ಗೊತ್ತಿಲ್ಲ. ಹಂಗಂತ ಟ್ಯಾಲೆಂಟ್ ನ ಡಿಸ್ಕವರ್ ಮಾಡಬಾರ್ದು ಅನ್ನೋದು ನಮ್ಮ ವಾದ ಅಲ್ಲ. ಡಿಸ್ಕವರ್ ಮಾಡಲಿ, ಟ್ಯಾಲೆಂಟ್ಗಳು, ರಿಯಲ್ ಟ್ಯಾಲೆಂಟ್ಗಳಿದ್ದಾರೆ. ಆದ್ರೆ ನೀವು ಮಾಡಕ್ ಹೊರಟಿರೋದು ಎಂತದ್ದು ಸರ್? ಸೋಷಿಯಲ್ ಮೀಡಿಯಾದಲ್ಲಿ ಎಂತೆಂತ ತಿಕ್ಲು ಪುಕ್ಳುಗಳಿದಾವೆ ಅನ್ನೋದೊಂದು ಕಾನ್ಸೆಪ್ಟ್ ಇದೆ ನಿಮಗೆ. ಒಬ್ಬೊಬ್ಬ ಅವನಿಗೆ ಹೀರೋ ಅವ್ನು ಏನ್ ಮಾಡ್ತಾನೆ ಅದೇ ಸರಿ, ನೀನ್ ಬೇಕಾದ್ರೂ ನೋಡು, ಬ್ಯಾಡ್ದವ್ರು ಬಿಡು ಅನ್ನೋ ತರದ್ದು ಒಂದು ಮನಸ್ಥಿತಿಲಿ ವಿಡಿಯೋಗಳನ್ನ ಮಾಡ್ ಬಿಡ್ತಾ ಇದಾರೆ ಸರ್. ಯಾವ ಮಟ್ಟಕ್ಕೆ ಇವರೆಲ್ಲ ಹೋಗ್ತಿದ್ದಾರೆ ಅಂತ ಅಂದ್ರೆ ಸ್ನೇಹಿತರೆ, ಇನ್ಸ್ಟಾಗ್ರಾಮ್ದಲ್ಲಿ ಹಾಡು, ಆ ಸ್ವರ, ಲಯ, ತಾಳ, ಡ್ಯಾನ್ಸು, ಅವನ್ ಯಾವನೋ ಮುತ್ಕೊಡೋ ಅಂತಾನೆ, ಇನ್ಯಾವನೋ ಹುಚ್ಚರು ಸಂತೆ ಆಗಿದೆ ಸರ್. ಇಂಥವ್ರನ್ನೆಲ್ಲನೂ ನಾವು ಹೇಳ್ಕೊಂಡು ಹೋಗ್ಬಿಟ್ಟು ಬಿಗ್ ಬಾಸ್ ಅಲ್ಲಿ ನಾವು ನೋಡಿದ್ವಿ ಅಂತ ಅನ್ಕೊಳ್ಳಿ, ಯಾವ ತರದ ಒಂದು ಸೀಸನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನ ಇಮ್ಯಾಜಿನ್ ಮಾಡಕ್ಕೂ ಆಗ್ತಾ ಇಲ್ಲ. ಈಗಾಗಲೇ 12 ಸೀಸನ್ಗಳನ್ನ ತುಂಬಾ ಗೌರವಪೂರ್ವಕ ಮುಗಿಸಿದಂತ ಖ್ಯಾತ ಸುದೀಪ್ ಅವರೇ, ನಿಮಗೂ ಕೂಡ ಒಂದಿಷ್ಟು ಸಮಾಜದ ಬಗ್ಗೆ ಕಳಕಳಿ ಇರಬೇಕು. ಇಂಥ ಒಂದು ವಿಚಾರದಲ್ಲಿ ತಾವು ದಯವಿಟ್ಟು ಹಸ್ತಕ್ಷೇಪ ಮಾಡಿ ಹೇಳಿ ದಯವಿಟ್ಟು ಇಂಥ ವಿಚಾರಗಳೆಲ್ಲ ಬೇಡ. ವಿದ್ಯಾರ್ಥಿಗಳ ಎಜುಕೇಶನ್ ಈಗಷ್ಟೇ ಸ್ಟಾರ್ಟ್ ಆಗಿದೆ. ಒಂದು ಯೂತ್ಸ್ ಅವ್ರದೇ ಆದ ಒಂದು ಕನಸು ಕಟ್ಕೊಂಡು ಒಂದು ಲೈಫ್ ಮಾಡ್ತಾ ಇರ್ತಾರೆ. ಗೃಹಿಣಿಯರು ಅವ್ರದೇ ಆದ ಜವಾಬ್ದಾರಿ ಮನೆಗಳ ಮೇಲೆ ಇರುತ್ತೆ. ಅವರೆಲ್ಲರಿಗೂ ನಾವು ಈಗ ಡಿಸ್ಟರ್ಬ್ ಮಾಡೋದು ಬೇಡ. ನಮ್ಗೆ ಯಾರು ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಬಿಟ್ಟು ಅವ್ರನ್ನ ನೀಟಾಗಿ ಲಾಂಚ್ ಮಾಡಿ ನಾವು ಇದು ಮಾಡೋಣ. ಬಿಗ್ ಬಾಸ್ ಬಗ್ಗೆ ಪ್ರಚಾರ ಪಡ್ಕೋಬೇಕು, ಈ ತರ ಒಂದು 3 ನಿಮಿಷದ ವಿಡಿಯೋ ಮಾಡಿ ಅನ್ನೋದೇನಾದ್ರೂ ನಿಮ್ ಮನಸ್ಸಲ್ಲಿದ್ರೆ ಪ್ಲೀಸ್ ಅದನ್ನ ಕೈ ಬಿಟ್ಬಿಡಿ. ಯಾಕಂದ್ರೆ ಈಗಾಗಲೇ ಬಿಗ್ ಬಾಸ್ ತುಂಬಾ ಫೇಮಸ್ ಆಗಿದೆ, ಬಂದ್ರೆ ಸಾಕು ನೋಡ್ತಾರೆ, ಅದೇನೋ 1 ಗಂಟೆ ಪ್ರೋಗ್ರಾಮ್. ಆದ್ರೆ ಈ ಜನಗಳನ್ನ ತಗೊಂಡ್ ಕುಣ್ಸಕ್ ಇನ್ನೂ ಸೀಸನ್ 12 ಮುಗಿದು 6 ತಿಂಗಳಾಗಿಲ್ಲ, ಮತ್ತೆ ಸೀಸನ್ 13 ಬರುತ್ತೆ ಅಂತ ಕಾಯ್ಕೊಂಡು ಎಲ್ಲರಿಗೂ ವಿಡಿಯೋ ಮಾಡ್ಬಿಡಿ, ನೀವು ಬನ್ನಿ ನಾವು ಬನ್ನಿ ಅಂತ ಅನ್ನೋ ಒಂದು ಈ ಕಾನ್ಸೆಪ್ಟ್ ರಾಂಗ್ ಅಂತ ಅನ್ಸುತ್ತೆ. ಸೊ ಪ್ಲೀಸ್ ಈ ತರದಕ್ಕೆ ನೀವು ಅವಕಾಶ ಕೊಡೋದು ಬೇಡ. ಸುದೀಪ್ ಅವರೇ, ನೀವು ಈ ಕಾರ್ಯಕ್ರಮ ಹೋಸ್ಟ್ ಮಾಡ್ತೀರ, ನಿಮ್ಮದ ರಿಕ್ವೆಸ್ಟ್. ಇನ್ನು ಕರಾಸ್ ಕನ್ನಡ ಚಾನಲ್ ಅವ್ರಿಗೂ ಕೂಡ ನಿಮ್ದು ಬಿಸ್ನೆಸ್ ಇರ್ಬೋದು, ಬಿಸ್ನೆಸ್ ನ ಮಾಡೋ ತರ ಮಾಡಿ, ಜನಗಳನ್ನೆಲ್ಲ ಉಚ್ಚೆದ್ದು ತಲೆಕೆಟ್ಟು ಕುಣಿಸಿ ಈ ತರದೆಲ್ಲ ಬಿಸ್ನೆಸ್ ಮಾಡೋದ್ರಿಂದ ನಿಮಗೂ ಅದೇನು ಸಮಾಜಕ್ಕೆ ಒಳ್ಳೆ ಸಂದೇಶ, ಕಾಣಿಕೆ, ಕೊಡುಗೆ ಕೊಟ್ಟಂಗೆ ಆಗಲ್ಲ. ಕನ್ನಡ ಜನತೆಗೆ ಬರೆ ಮೇಲೆ ಬರೆ ಎಳೆಯ ಅವಶ್ಯಕತೆ ಇಲ್ಲ. ಕರ್ನಾಟಕ ಜನತೆ ಈಗಾಗಲೇ ಈ ತರದಿಂದ ಬಹಳ ನೊಂದು ಬೆಂದು ಸಾಕಾಗಿ ಹೋಗ್ಬಿಟ್ಟಿದೆ. ಈ ದಕ್ಷಿಣ ಭಾರತ ಏನು ಬುದ್ಧಿವಂತ ರಾಜ್ಯ ಅಂತ ಇದೆ, ಈ ರಾಜ್ಯನ ಹಂಗೆ ಸ್ವಲ್ಪ ಇಟ್ಕೊಳ್ಳೋಣ, ನಮ್ಮದೇ ಆದ ಕೆಲವು ಕೊಡುಗೆ ಕೊಡೋಣ, ಸಮಾಜ ದೃಷ್ಟಿಯಿಂದ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಚಿಂತನೆಗಳನ್ನ ನಡೆಸೋಣ. ಇದನ್ನು ದಯವಿಟ್ಟು ನಿಲ್ಲಿಸಬೇಕು. ಎಲ್ಲ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋದಲ್ಲಿ ನಾನು ಹೇಳ್ತಿರೋ ಸತ್ಯ ಅನ್ಸಿದ್ರೆ, ನಿಜ ಅನ್ಸಿದ್ರೆ ಓವರ್ ಆಲ್ ಈ ವಿಡಿಯೋನ ಸ್ಪ್ರೆಡ್ ಮಾಡಿ. ಇದು ಈ ಕಾರ್ಯಕ್ರಮ ಆಯೋಜಕರಿಗೆ, ಈ ಕಾರ್ಯಕ್ರಮ ನಿರೂಪಕರಿಗೆ ತಲುಪಬೇಕು. 20 ಜನ ಸೆಲೆಕ್ಟ್ ಮಾಡಕ್ಕೆ 2-3 ಕೋಟಿ ವಿಡಿಯೋಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಹೆಂಗ್ ಫಿಲ್ಟರ್ ಮಾಡ್ತಾರೆ? ಆ 2-3 ಕೋಟಿ ವಿಡಿಯೋಗಳನ್ನೆಲ್ಲ ತಂತಂದು ಇಲ್ಲಿ ಇನ್ಸ್ಟಾಗ್ರಾಮ್ದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ರೆ ನಾವು ಅದನ್ನ ಹೆಂಗ್ ರಿಸೀವ್ ಮಾಡ್ಕೊಳ್ಳೋದು? ಇದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಚಿಂತನೆ ಮಾಡಬೇಕು.